ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು PM ಸ್ಟೋರೀಸ್. ಇವತ್ತು ನಾನು ಡಿಸ್ಕಸ್ ಮಾಡೋದು ಟ್ರೇಡಿಂಗ್ ಹೇಗೆ ಸ್ಟಾರ್ಟ್ ಮಾಡಬೇಕು ಬಿಗಿನರ್ಸ್ಗೆ ಅನ್ನೋ ವಿಷಯ. ಸೊ ಇಫ್ ಯು ಆರ್ ನ್ಯೂ ಟು ಸ್ಟಾಕ್ ಮಾರ್ಕೆಟ್ ಆ್ಯಂಡ್ ಟ್ರೇಡಿಂಗ್, ಈ ವಿಡಿಯೋ ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ. ಟ್ರೇಡಿಂಗಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದ್ದಾವೆ. ಇಂಟ್ರಾಡೇ ಟ್ರೇಡಿಂಗ್ ಅಂದರೆ ಸೇಮ್ ಡೇ ಬೈ ಮತ್ತು ಸೆಲ್ ಮಾಡೋದು. ಸ್ವಿಂಗ್ ಟ್ರೇಡಿಂಗ್ ಫ್ಯೂ ಡೇಸ್ ಹೋಲ್ಡ್ ಮಾಡೋದು. ಪೊಸಿಷನಲ್ ಟ್ರೇಡಿಂಗ್ ವೀಕ್ಸ್ ಅಥವಾ ಮಂತ್ ಗಟ್ಟಲೆ ಹೋಲ್ಡ್ ಮಾಡೋದು. F&O ಟ್ರೇಡಿಂಗ್, F&O ಅಂದರೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂತ. ಇದು ಲಿಟ್ಲ್ ಬಿಟ್ ಅಡ್ವಾನ್ಸ್ ಕಾನ್ಸೆಪ್ಟ್ ಇದೆ. ಬಿಗಿನರ್ಸ್ಗೆ ಇದನ್ನು ರೆಕಮೆಂಡ್ ಮಾಡಲ್ಲ. ಬಿಗಿನರ್ಸ್ಗಾಗಿ ಇಂಟ್ರಾಡೇ ಮತ್ತು ಸ್ವಿಂಗ್ ಟ್ರೇಡಿಂಗ್ ಬೇಸಿಕ್ಸ್ ಅರ್ಥ ಮಾಡಿಕೊಂಡ್ರೆ ಸಾಕು. ನೌ ಕ್ವೆಶ್ಚನ್ ಈಸ್ ಹೌ ಟು ಸ್ಟಾರ್ಟ್ ಟ್ರೇಡಿಂಗ್. ಫಸ್ಟಿಗೆ ನೀವು ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಬೇಕು. ಆ್ಯಪ್ಸ್ ಲೈಕ್ ಝೆರೋದಾ, ಗ್ರೋ, ಅಪ್ಸ್ಟಾಕ್ ಈಸಿಯಾಗಿ ಓಪನ್ ಮಾಡ್ಬೋದು. ಬ್ರೋಕರೇಜ್ ಕಡಿಮೆ ಇರೋ ಆ್ಯಪ್ನ ಚೂಸ್ ಮಾಡ್ಕೊಳ್ರಿ. ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿ ಮನಿ ಡೆಪಾಸಿಟ್ ಮತ್ತು ವಿತ್ಡ್ರಾವಲ್ಗೋಸ್ಕರ. ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ನ ಲರ್ನ್ ಮಾಡಬೇಕು. ಚಾರ್ಟ್ ರೀಡಿಂಗ್ ಇರ್ಬೋದು, ಆರ್ಡರ್ ಪ್ಲೇಸಿಂಗ್ಗೆ ಬೇಸಿಕ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮೋಸ್ಟ್ ಬಿಗಿನರ್ಸ್ ಮಾಡೋ ಮಿಸ್ಟೇಕ್ಸ್ ಏನಂದರೆ ವಿತೌಟ್ ನಾಲೆಡ್ಜ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತಾರೆ. ಟಿಪ್ಸ್ನ ಬ್ಲೈಂಡ್ಲಿ ಫಾಲೋ ಮಾಡ್ತಾರೆ. ಓವರ್ ಟ್ರೇಡಿಂಗ್ ಮಾಡೋದು, ಸ್ಟಾಪ್ ಲಾಸ್ನ ಯೂಸ್ ಮಾಡದೇ ಇರೋದು. ಆಲ್ವೇಸ್ ರಿಮೆಂಬರ್, ಟ್ರೇಡಿಂಗ್ ರಿಸ್ಕಿ, ಆದ್ದರಿಂದ ಲರ್ನಿಂಗ್ ಆ್ಯಂಡ್ ಪ್ರಾಕ್ಟೀಸ್ ಮಸ್ಟ್. ನೀವು ಇನಿಷಿಯಲಿ ಸ್ಮಾಲ್ ಅಮೌಂಟ್ ಇನ್ವೆಸ್ಟ್ ಮಾಡಿ ಸ್ಲೋಲಿ ಲರ್ನಿಂಗ್ ಸ್ಟಾರ್ಟ್ ಮಾಡಬೇಕು. ಒನ್ ಇಂಪಾರ್ಟೆಂಟ್ ಟಿಪ್, ನೆವರ್ ಇನ್ವೆಸ್ಟ್ ಮನಿ ದಟ್ ಯು ಕಾಂಟ್ ಅಫೋರ್ಡ್ ಟು ಲೂಸ್. ಸೆಟ್ ಸ್ಟಾಪ್ ಲಾಸ್ ಆ್ಯಂಡ್ ಆಲ್ವೇಸ್ ರಿಸ್ಕ್ ಓನ್ಲಿ 1 to 2% ಆಫ್ ಯುವರ್ ಕ್ಯಾಪಿಟಲ್ ಪರ್ ಟ್ರೇಡ್. ಡಿಸಿಪ್ಲಿನ್ ಆ್ಯಂಡ್ ಪೇಷನ್ಸ್ ಈಸ್ ಕೀ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾವು ಟ್ರೇಡಿಂಗ್ ಹೇಗೆ ಸ್ಟಾರ್ಟ್ ಮಾಡಬೇಕು ಬಿಗಿನರ್ಸ್ಗಾಗಿ ಅನ್ನೋದನ್ನ ನೋಡಿದ್ವಿ. ಇಫ್ ಯು ಫೌಂಡ್ ದಿಸ್ ವಿಡಿಯೋ ಯೂಸ್ಫುಲ್, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ PM ಸ್ಟೋರಿ ಚಾನಲ್ಗೆ. ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ಬೆಸ್ಟ್ ಆ್ಯಪ್ಸ್ ಫಾರ್ ಟ್ರೇಡಿಂಗ್ ಇನ್ ಇಂಡಿಯಾ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸ್ಟೇ ಟ್ಯೂನ್. ಥ್ಯಾಂಕ್ ಯು.